ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಒಂದೇ ಅಂಶಗಳನ್ನ ದುಪ್ಪಟ್ಟು ಮಾಡಿದಾಗ ಬರುವ ಅಂಶಗಳು ಒಂದಕ್ಕೊಂದು ಆಯ್ಕೆ ಎ ಸಮ, ಆಯ್ಕೆ ಬಿ ಅಸಮ, ಆಯ್ಕೆ ಸಿ ಒಂದೇ ಅಂಶಗಳ ಅರ್ಧದಷ್ಟು, ಆಯ್ಕೆ ಡಿ ಒಂದೇ ಅಂಶಗಳ ದುಪ್ಪಟ್ಟು. ಸೊ ಇಲ್ಲಿ ಸರಿಯಾದ ಆಯ್ಕೆ ಸಮನಾಗಿರುತ್ತೆ. ಸೊ ಉದಾಹರಣೆಗೆ ಎಕ್ಸ್ ಈಕ್ವಲ್ ಟು ವೈ. ಓಕೆ, ಸೊ ಇಲ್ಲಿ ಈ ಎರಡಕ್ಕೂ ನಾವೇನ್ ಮಾಡ್ತಾ ಇದ್ದೇವೆ, ಇದನ್ನ 3 ಪಟ್ಟು ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಸೊ ಎರಡನ್ನ ಏನ್ ಮಾಡ್ತಿದ್ವಿ, ಒಂದೇ ಅಥವಾ ಅಂಶವನ್ನ 3 ಪಟ್ಟು ಮಾಡಿದಾಗ ಬರುವಂತ ಉತ್ತರ ಯಾವಾಗ್ಲೂ ಪರಸ್ಪರ ಸಮನಾಗಿರುತ್ತೆ. ಉದಾಹರಣೆಗೆ ಎಕ್ಸ್ ಈಕ್ವಲ್ ಟು ವೈ ಆದ್ರೆ, ಸೊ ಇದನ್ನ ದುಪ್ಪಟ್ಟು 3 ಪಟ್ಟು ಮಾಡಿದ್ರೆ 3x ಈಸ್ ಈಕ್ವಲ್ ಟು 3y ಆಯ್ತು. ಸೊ ಇದು ಎರಡು ಏನಾಯ್ತು ಹೇಳಿ, ಸಮನಾಯ್ತು ಅಲ್ವಾ? ಸೊ ಹಾಗಾಗಿ ಒಂದೇ ಅಂಶಗಳನ್ನ ದುಪ್ಪಟ್ಟು ಮಾಡಿದಾಗ ಏನಾಗುತ್ತೆ, ಉತ್ತರವು ಸಮನಾಗಿರುತ್ತೆ. ಸೊ ಆಯ್ಕೆ ಎ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.